from the ಬಾಸ್ ನಮಸ್ಕಾರ, ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇದು ಯಾವ ದೇವಸ್ಥಾನ ಅಂತ ಗೊತ್ತಾ? ಗೊತ್ತಿದ್ದವರು ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಕಮೆಂಟ್ ಮಾಡಬೇಕಾಯ್ತಾ? ಆಮೇಲೆ ನಾನು ಹೇಳಿದ ಮೇಲೆ ಕಮೆಂಟ್ ಮಾಡಬಾರ್ದು. ಸೊ ನಾನಿವಾಗ ದಾರೇಶ್ವರ ದೇವಸ್ಥಾನದಲ್ಲಿದ್ದೀನಿ. 5 ಆತ್ಮಲಿಂಗ ಕ್ಷೇತ್ರಗಳಲ್ಲಿ ಒಂದಾದಂಥ ದಾರೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಅಂದರೆ ಮುರುಡೇಶ್ವರ, ಗುಣವಂತೇಶ್ವರ, ದಾರೇಶ್ವರ, ಸಜ್ಜೇಶ್ವರ ಆ್ಯಂಡ್ ಫೈನಲಿ ಗೋಕರ್ಣ. ಅಷ್ಟೇ. ಇಷ್ಟೊಂದು ಬಿಸಿಲಲ್ಲಿ ನಿಂತ್ಕೊಂಡು ದೇವ್ರು ನೋಡಬೇಕಲ್ಲ. ಇವತ್ತು ದೇವ್ರು ನೋಡ್ತೀನೋ ಇಲ್ವೋ ಅನ್ನೋದೇ ಡೌಟ್ ಶುರುವಾಗಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸುತ್ತಮುತ್ತ ಅಂಗಡಿಯವರೆಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ನಾನು ಬೇರೆ ಇವತ್ತು ಉಪವಾಸ ಅಂತ ಹೇಳಿದ್ದೀನಿ. ಇಲ್ಲ, ಉಪವಾಸ ಚೆನ್ನಾಗೇ ಮಾಡ್ತೀನಿ. ಉಪವಾಸ ಮಾಡ್ತೀನಿ ಇವತ್ತು. ಸ್ವಲ್ಪ ನೀರು ಕುಡಿಯುವ, ಎನರ್ಜಿ ಬರುತ್ತೆ. ಏನೋ ಬೇಕು ನಿನಗೆ, ಏನೋ ಬೇಕು. ಇಲ್ಲೆಲ್ಲ ಕೂತ್ಕೊಂಡವರಿಗೆ ದೇವರೇನೂ ಮಾಡ್ತಾಯಿಲ್ಲ. ನಾನು ವರ್ಷಕ್ಕೊಂದು ಸಲ ಬಂದಿದ್ದೀನಿ, ನನಗೇನು ಒಳ್ಳೇದು ಮಾಡ್ತಾನೆ? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹಾಗೆ ಇನ್ನೊಂದು ಮಾತು, ಎಲ್ಲನೂ ದೇವರೇ ಮಾಡೋದಾಗಿದ್ದರೆ ಯಾರಿಗೂ ರೋಗ ಬರ್ತಿರಲಿಲ್ಲ, ಯಾರಿಗೂ ಬಡತನ ಬರ್ತಾ ಇರಲಿಲ್ಲ, ಯಾರೂ ಬಡತನದಲ್ಲಿ ಸಾಯ್ತಾ ಇರಲಿಲ್ಲ, ಯಾರೂ ಭಿಕ್ಷುಕರಾಗ್ತಾ ಇರಲಿಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನೇರ ಪ್ರವೇಶ 100 ರೂಪಾಯಿ. ಬನ್ನಿ, ಹೋಗ್ಬನ್ನಿ ದೇವ್ರ ಹತ್ರ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರ್ಯಾರು ದಾರೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು ಇವತ್ತು ಎಲ್ಲರೂ ಕಮೆಂಟ್ ಮಾಡಬೇಕು. ವಾರ್ನ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. 1 ತಾಸು ಕ್ಯೂನಲ್ಲಿ ನಿಂತ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೆಜ್ಜೆ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಾಸ್ ಎಲ್ರಿಗೂ ದೇವ್ರು ತೋರಿಸ್ತೇನೆ. ದೇವರು ಅಂದರೆ ಗರ್ಭಗುಡಿ ಒಳಗಡೆನೆ ನಮಗೆಲ್ಲರಿಗೂ ಬಿಡ್ತಾರೆ. ಸೊ ವರ್ಷಕ್ಕೊಂದು ಸಲ ಇದು, ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಬಿಡ್ತಾರೆ. ಆಲ್ಮೋಸ್ಟ್ ಮುರುಡೇಶ್ವರ, ಗೋಕರ್ಣ, ಸಜ್ಜೇಶ್ವರ, ಗುಣವಂತೆ ಆ್ಯಂಡ್ ದಾರೇಶ್ವರ ಎಲ್ಲ ಕಡೆಗೂ ನಮ್ಗೆ ಒಳಗಡೆ ಬಿಡ್ತಾರೆ. ಇವತ್ತು ಗರ್ಭಗುಡಿ ಒಳಗಡೆ ಬಿಟ್ಟು ದೇವ್ರು ಮುಟ್ಲಿಕ್ಕೆ ಕೊಡ್ತಾರೆ. ಇದು ಇವತ್ತಿನ ವಿಶೇಷ. ಅಂದರೆ ಶಿವರಾತ್ರಿ ಟೈಮ್ಗೆ ಪ್ರತಿಯೊಬ್ಬರಿಗೂ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾರೆ. ಬಾಸ್ ಈ ಬೀಗ ನೋಡಿ ಹೆಂಗುಂಟು ಅಂತ. 1500ನೇ ಇಸ್ವಿ ಕಟ್ಟಿರುವಂಥ ದೇವಾಲಯದ ಬಾಗಿಲು ಜೋಡಿದು. ಬಾಗಿಲು ಏನು ಕಾಣಿಸ್ತಾ ಉಂಟಲ್ಲ, 1500ರಿಂದ 550ನೇ ಇಸ್ವಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಸುಮಾರು 800-850 ವರ್ಷಗಳ ಹಿಂದೆ ಕಟ್ಟಿರುವಂಥ ದೇವಾಲಯ ಇದು. ಎಲ್ಲ ಫುಲ್ ಶಿಲೆಯಿಂದನೇ ಕಟ್ಟಿರುವಂಥದ್ದು. ಈ ಕಂಬ ಎಲ್ಲ ನೋಡಿದರೆ ಇವಾಗಿನವರೆಲ್ಲ ಮಾಡಲಿಕ್ಕೆ ತಿನ್ಕಾಡ್ಬೋದು ಅನಿಸುತ್ತೆ, ಹಂಗೈತೆ. ಇವಾಗಿನವರೆಲ್ಲ ಮಷೀನು ಅದು ಇದು ಅಂತ ಹೇಳಿ ಇದು ಮಾಡ್ತಾರೆ. ಆದರೆ ಇದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರುವಂಥ ಪ್ರತಿಯೊಂದು ಕಂಬಗಳು ಹೇಳ್ತಾ ಇದೆ. ದೇವಸ್ಥಾನದ ಒಳಗಡೆ ಬಂದಾಯಿತು. ಇವಾಗ ದೇವ್ರು ನೋಡೋದೊಂದೇ ಬಾಕಿ. ದೇವ್ರು ನೋಡಿ ದೇವ್ರ ತಲೆ ಮೇಲೆ ನೀರು ಹಾಕಿ, ಅಂದರೆ ನಾನು ತೊಗೊಬಂದಿದ್ದೀನಿ, ಎಕ್ಕೆ ಉಂಟು, ಬಿಲ್ವಪತ್ರೆ ಎಲ್ಲ ಉಂಟು, ಅದನ್ನು ನೀರೊಳಗಡೆ ಹಾಕಿ ದೇವರಿಗೆ ನಾವೇ ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರೆ. ನೋಡಿ ನೀರು ಬೀಳ್ತಾ ಇದೆ. ಈ ನೀರು ಅವರು ಸ್ಟಾಪೇ ಮಾಡಲ್ಲ, ಯಾಕಂದರೆ ಅಷ್ಟು ಕ್ರೌಡ್ ಇದೆ. ಅಷ್ಟು ಕ್ರೌಡಿಂದ ಅಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮೊದಲನೇದಾಗಿ ನಮ್ಮ ವಿಘ್ನ ನಿವಾರಕ ಗಣೇಶಣ್ಣನಿಗೆ ಅಭಿಷೇಕ ಮಾಡುವ. ಇಲ್ಲಿ ಅಭಿಷೇಕ ಮಾಡಾದ್ಮೇಲೆ ಡೈರೆಕ್ಟ್ ಒಳಗಡೆ ಅಂದರೆ ಗರ್ಭಗುಡಿಗೆ ಬಿಡ್ತಾರೆ. ಗರ್ಭಗುಡಿಯಿಂದ ಹೊರಗಡೆ ಬಂದು ಪಕ್ಕದಲ್ಲೇ ತಾಯಿ ಪಾರ್ವತಿ ಇದ್ದಾಳೆ, ಅಂದರೆ ನಮ್ಮ ಈಶ್ವರನ ಧರ್ಮಪತ್ನಿ ಇದ್ದಾರೆ, ಅವರಿಗೆ ಅಭಿಷೇಕ ಮಾಡಿ ಹಾಗೆ ಹೊರಗಡೆ ಹೋಗ್ಬೋದು. ಹೊರಗಡೆ ಸುತ್ತಮುತ್ತಲು ಎಲ್ಲ ಕಡೆ ಅಂದರೆ ದೇವಸ್ಥಾನದ ಏನು ಹೇಳ್ತಾರೆ ಅದಕ್ಕೆ, ಅಷ್ಟ ದೇವತೆಗಳೆಲ್ಲ ಇರ್ತಾರಲ್ಲ, ಅದೆಲ್ಲ ಹೊರಗಡೆ ಉಂಟು. ಅದಕ್ಕೆಲ್ಲ ಎಲ್ಲರಿಗೂ ಪ್ರತಿಯೊಂದಕ್ಕೂ ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರೆ. ಅದೆಲ್ಲ ಮಾಡಿಬಿಟ್ಟು ಎಲ್ಲದೂ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಗರ್ಭಗುಡಿ ಒಳಗಡೆ ಎಂಟ್ರಿ ಆಗೋಣ. ಗರ್ಭಗುಡಿ ಒಳಗೆ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ದೇವರೇ ಎಲ್ರಿಗೂ ಒಳ್ಳೇದು ಮಾಡು, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡು ದೇವರೇ, ಎಲ್ರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು ಬಾಸ್. ಎಲ್ರಿಗೂ ಇವಾಗ ದೇವರು ತೋರಿಸ್ತೇನೆ. ದೇವರು ಮತ್ತು ದೇವ್ರ ಕವಚ ಇರುತ್ತಲ್ಲ, ಅದಷ್ಟು ತೋರಿಸ್ತೇನೆ ನಿಮಗೆ. ಸೊ ಎಲ್ಲರೂ ಕರೆಕ್ಟಾಗಿ ನೋಡಿಬಿಡಿ. ಇಲ್ಲೂ ಕೂಡ ದೇವ್ರಿಗೆ ನೀರು ಇಟ್ಟಿದ್ದಾರೆ. ಇಲ್ಲಿಂದ ನೀರು ತಗೊಂಡು ಇಲ್ಲಿ ಲಿಂಗ ಕಾಣಿಸ್ತಾ ಉಂಟಲ್ಲ,
ಇದಕ್ಕೆ ಹಾಕಿದರೆ ಆಯಿತು. ಅಂದರೆ ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರೆ ಎಲ್ರಿಗೂ. ಇದ್ರ ಹಿಂದ್ಗಡೆ ದೇವರದ್ದು ಆಭರಣ ಎಲ್ಲ ಹಿಂದ್ಗಡೆನೇ ಇಟ್ಟಿರ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಉಂಟಲ್ಲ, ಇದು ದೇವರ ಆಭರಣ. ಎಲ್ಲರೂ ದೇವರು ನೋಡಿದ್ರಲ್ಲ, ಮತ್ತೊಮ್ಮೆ ನೋಡಿ ಮತ್ತೊಮ್ಮೆ ತೋರಿಸ್ತೇನೆ. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ಆತ್ಮಲಿಂಗ. ಇವಾಗ ಹೊರಗಡೆ ಹೋಗಿ ತಾಯಿ ಪಾರ್ವತಿ ಇದ್ದಾಳೆ, ತಾಯಿ ಪಾರ್ವತಿಗೆ ನೀರು ಹಾಕೊಂಡು ಬನ್ನಿ, ಅಂದರೆ ಅಭಿಷೇಕ ಮಾಡಿ ಹಾಗೆ ಹೊರಗಡೆ ಹೋದರೆ ಆಯಿತು. ಹೊರಗಡೆ ಎಂಟ್ರಿ ಆಗುತ್ತೆ. ಎಲ್ರಿಗೂ ದೇವರಿಗೆ ಕೈ ಮುಕ್ಕಳಿ ಒಂದು ಸಲ, ಎಲ್ರಿಗೂ ಒಳ್ಳೇದು ಮಾಡಲಿ. ಒಬ್ಬ ಅಂತೂ ದೇವ್ರು ನೋಡಿ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ತುಂಬ ಅಂದರೆ ಕಮಿಟಿಯವರೆಲ್ಲ ಚೆನ್ನಾಗಿ ಅಂದರೆ ನಿರ್ವಹಣೆ ಮಾಡಿದ್ದಾರೆ. ಅಲ್ಲ ನೀರು ಅದನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಮತ್ತು ಅಂದರೆ ಆವಾಗೆ ಮೂರ್ತಿನ ಅದು ಕ್ಲೀನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಎಲ್ಲರೂ ತುಂಬ ಬಿಲ್ವಪತ್ರೆ ಅಂದರೆ ಅಕ್ಕೆ ಹೂವು ಎಲ್ಲ ಹಾಕ್ತಾ ಇರೋದ್ರಿಂದ ತುಂಬ ಕಸಗಳು ಅಂದರೆ ಅಕ್ಕೆ ಹೂವು ಎಲ್ಲ ಜಾಸ್ತಿ ಆಗಬಾರ್ದು, ಅಂದರೆ ದೇವ್ರು ಮುಚ್ಚಬಾರ್ದು ಅಂತ ಹೇಳ್ಕೊಂಡು ಆವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಅಣ್ಣ ತುಂಬ ಧನ್ಯವಾದಗಳು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಬಾಸ್. ಎಲ್ಲರೂ ದೇವ್ರು ನೋಡಿದ್ರಲ್ಲ, ಎಲ್ರಿಗೂ ಖುಷಿ ಆಯ್ತಲ್ಲ. ಸೊ ಮತ್ತೊಮ್ಮೆ ನಿಮಗೋಸ್ಕರ ದೇವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಅಂದರೆ ಪ್ರಾರ್ಥನೆ ಮಾಡ್ಕೊಳ್ತೀನಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಇವತ್ತು ಸಂಜೆ ನಾ ಹಿಂಗೆ ಆಗ್ತೇನೆ. ಬಾಸ್ ಇವರೆಲ್ಲ ನಮ್ಮ ಆಡಳಿತ ಕಮಿಟಿಯವರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇದು ಮೆಣಸಿನಕಾಳಿನ ಪಾನಕ. ಇದು ಅಂದರೆ ಇದು ಎಲ್ಲರಿಗೂ ಕೊಡ್ತಾರೆ. ಇದೊಂದು ಸೇವೆ ರೂಪದಲ್ಲಿ ಇದೆಲ್ಲರಿಗೂ ಕೊಡ್ತಾರೆ. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇಲ್ಲಿ ಪ್ರತಿಯೊಂದು ಪುಸ್ತಕ, ಜೀವನದ ಕೌಶಲ್ಯ ಪ್ರತಿಯೊಂದು ಪುಸ್ತಕಗಳು ಇಲ್ಲಿ ಸಿಗುತ್ತೆ. ಸೊ ಎಲ್ಲರೂ ದೇವ್ರ ದರ್ಶನ ಮಾಡಿದ್ರಲ್ಲ, ಇಲ್ಲಿ ಎಷ್ಟು ಜನ ನಮ್ಮ ಭಿಕ್ಷುಕರು ಕೂತಿದ್ದಾರೆ ಅಂದರೆ ಅವ್ರಿಗೆ ನಾನು ಭಿಕ್ಷುಕರು ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗುತ್ತೆ. ತುಂಬ ಜನ ಕೂತಿದ್ದಾರೆ. ನಿಜವಾಗ್ಲೂ ಇವರೆಲ್ಲ ನೋಡಿದರೆ ಬೇಸರ ಅನಿಸುತ್ತೆ. ಸೊ ದೇವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ದೇವ್ರ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡೋದು ಉಂಟಲ್ಲ, ತುಂಬ ಕಷ್ಟ. ಅಂದರೆ ದೇವರು ಏನು ಮಾಡ್ತಾ ಇಲ್ವಲ್ಲ ಅನ್ನೋ ಫೀಲ್ ಇದೆ. ನಿಜವಾಗ್ಲೂ ಬೇಸರ ಆಗುತ್ತೆ. ಕೊನೆಯದಾಗಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದ. ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.